ಎಲ್ಲರಿಗೂ ನಮಸ್ಕಾರ. ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಳೆವಾಮಿ ಪ್ರೀಮಿಯರ್ ಲೀಗ್ 2024 ಪ್ರತಿ ವರ್ಷದಂತೆ ಈ ವರ್ಷವೂ ಸುಳೆವಾಮಿ ಗ್ರಾಮದಲ್ಲಿ ಸುಳೆವಾಮಿ ಪ್ರೀಮಿಯರ್ ಲೀಗ್ನ ಆಯೋಜನೆ ಮಾಡಬೇಕಂತ ಹೇಳಿ SPL ಕಮಿಟಿ ಅವರು ತೀರ್ಮಾನಿಸಿದ್ದಾರೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅನ್ನೋ ಉದ್ದೇಶದಿಂದ ಈ ವರ್ಷದ ಹರಾಜು ಪ್ರಕ್ರಿಯೆಯನ್ನು ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಆಗಿ ಬರಬೇಕಂತೇಳಿ ಯೋಜನೆ ಹಾಕೊಂಡಿದ್ದಾರೆ. ಈ ಆಕ್ಷನ್ ಲೈವ್ ಆಗಿ ಇರೋದ್ರಿಂದ ಮನೇಲಿ ಕುತ್ಕೊಂಡು ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಒಂದು ಮೊಬೈಲ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದೇವೆ. ಈ ಮೊಬೈಲ್ ಅಪ್ಲಿಕೇಶನ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಸಿಗ್ತದೆ. ಆ ಲಿಂಕ್ ಮೂಲಕ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು SPL ಆಕ್ಷನ್ ಲೈವ್ ಆಗಿ ಏನು ನಡೀತಿರ್ತದೆ ಅದೇ ಪ್ರಕಾರನ ನಿಮಗೆ ಈ ಮೊಬೈಲ್ ಅಪ್ಲಿಕೇಶನ್ ಒಳಗೆ ಅಪ್ಡೇಟ್ ಆಗ್ತಿರ್ತೈತಿ. ಈ ಆ್ಯಪ್ನ ಯಾವ ಥರ ನೀವು ಯೂಸ್ ಮಾಡೋ ಅನ್ನೋದನ್ನ ಈ ವಿಡಿಯೋದಾಗ ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಲೆಫ್ಟ್ ಸೈಡ್ ಮೂರು ಲೈನ್ ಕಾಣಕತ್ತಾವಲ್ಲ, ಈ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡ್ಯಾಶ್ಬೋರ್ಡ್, SPL ಅಪ್ಡೇಟ್ಸ್, ಪ್ಲೇಯರ್ಸ್, ಅನ್ಸೋಲ್ಡ್ ಪ್ಲೇಯರ್ಸ್, ಮಹಾರಾಣಿ ಪ್ಯಾಂಥರ್ಸ್, ಕುರುಕ್ಷೇತ್ರ, RCB ಹೀಗೆ ನಿಮ್ಗೆ ಪ್ರತಿಯೊಂದು ಟೀಮ್ದು ಇನ್ಫಾರ್ಮೇಷನ್ ಪ್ಲಸ್ ಎಷ್ಟು ಜನ ಫಾರ್ಮ್ ಹಾಕಿದ್ದಾರೆ ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗ್ತದೆ. ನೀವು ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಟೀಮ್ಸ್, ನಂಬರ್ ಆಫ್ ಪ್ಲೇಯರ್ಸ್ ಪ್ಲಸ್ ರಿಮೈನಿಂಗ್ ಪಾಯಿಂಟ್ಸ್. ಈಗ RCB ಟೀಮ್ಗೆ ನಂಬರ್ ಆಫ್ ಪ್ಲೇಯರ್ಸ್ 0, ರಿಮೈನಿಂಗ್ ಪಾಯಿಂಟ್ಸ್ 1 ಲಕ್ಷ ಅದ. ಇದೇ ಪ್ರಕಾರನ ಪ್ರತಿಯೊಂದು ಟೀಮ್ದು ಎಷ್ಟು ಜನ ಆಟಗಾರ ಟೀಮ್ ಒಳಗೆ ಅದಾರ ಪ್ಲಸ್ ರಿಮೈನಿಂಗ್ ಪಾಯಿಂಟ್ಸ್ ಎಷ್ಟು ಅವ್ರ ಕಡೆ ಅದ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಈ ಆ್ಯಪ್ಗಳು ನಾವು ಇನ್ನೂ ರಿಟರ್ನ್ ಪ್ಲೇಯರ್ ಲಿಸ್ಟ್ ಅಪ್ಡೇಟ್ ಮಾಡಿಲ್ಲ. ಒಂದ್ಸರಿ ನಾವು ಅಪ್ಡೇಟ್ ಮಾಡಿದ ಮೇಲೆ ಈ ಪರ್ಟಿಕ್ಯುಲರ್ ಟೀಮ್ ಒಳಗೆ ಎಷ್ಟು ಜನ ಆಟಗಾರ ರಿಟರ್ನ್ ಆಗಿದ್ದಾರೆ ಪ್ಲಸ್ ಅವ್ರ ರಿಮೈನಿಂಗ್ ಪಾಯಿಂಟ್ಸ್ ಯಾವ್ದದ ಅನ್ನೋದು ನಿಮಗೆ ಇಲ್ಲಿ ಕಾಣ್ತದೆ. ಆಮೇಲೆ ನೀವು ಇಲ್ಲಿ ಪ್ಲೇಯರ್ಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಜನ ಈಗ ಈ ಆಪ್ಷನ್ ಸಲುವಾಗಿ ಫಾರ್ಮ್ ಹಾಕಿದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿ ಕಾಣ್ತದೆ. ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಕಮ್ಮಾರ್, ವಿನಾಯಕ್ ಲೋಹ, ಸಿದ್ದರಾಯ್ ಸುಂಕರ್, ಪ್ರವೀಣ್ ಮರ್ಗಿ, ದ್ಯಾಮಣ್ಣ ಮ್ಯಾಕ್ಲೆಗೋಳ್, ಮುಸ್ತಾಕ್ ತಿಗಡಿ ಈ ಪ್ಲೇಯರ್ಸ ಈ ಆಪ್ಷನ್ಗೆ ಫಾರ್ಮ್ ಹಾಕಿದ್ದಾರೆ. ನೀವು ಇವ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದ್ರೆ ಇವ್ರ ನೇಮು ಪ್ಲಸ್ ಇವ್ರ ಫೋಟೋ ನಿಮಗೆ ಈ ಪ್ಲೇಯರ್ಸ್ ಪೇಜ್ ಒಳಗೆ ಕಾಣ್ತದೆ. ನೆಕ್ಸ್ಟ್ ಒಂದ್ಸರಿ ಆಪ್ಷನ್ ಏನಾದರೂ ಸ್ಟಾರ್ಟ್ ಆಯಿತು ಅಂತಂದ್ರೆ ಲೈವ್ ಆಗಿ ಅಲ್ಲಿ ನಡೆಯುವಂಥ ಆಪ್ಷನ್ದ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಅಪ್ಡೇಟ್ ಆಗುವಂತ ಹೋಗ್ತದೆ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ ರಾಘವೇಂದ್ರ ಕಮ್ಮಾರ್ ಇವರು ಒಂದು ಟೀಮಿಗೆ ಮಹಾಲಕ್ಷ್ಮಿ ಪ್ಯಾಂಥರ್ಸ್ಗೆ ಫಾರ್ ಎಕ್ಸಾಂಪಲ್ ಒಂದು 5,000 ಪಾಯಿಂಟಿಗೆ ಹೋದ್ರು ಅಂತಂದ್ರೆ, ನೆಕ್ಸ್ಟ್ ವಿನಾಯಕ್ ಲೋಹಾರ್ ಶ್ರೀ ಸಾಯಿ ಸ್ಪೋರ್ಟ್ಸ್ 5,000 ಪಾಯಿಂಟಿಗೆ ಹೋದ್ರು ಅಂತಂದ್ರೆ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಈ ಆ್ಯಪ್ನ ರಿಫ್ರೆಶ್ ಮಾಡಬೇಕು. ಆ್ಯಪ್ನ ರಿಫ್ರೆಶ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಪ್ಲೇಯರ್ ಲಿಸ್ಟ್ ಒಳಗೆ ಯಾವ ಪ್ಲೇಯರ ಯಾವ ಟೀಮ್ಗೆ ಎಷ್ಟು ಪಾಯಿಂಟಿಗೆ ಹೋದ್ರು ಅನ್ನೋದು ನಿಮ್ಗೆ ಇಲ್ಲಿ ಕಾಣ್ತದೆ. ಆಮೇಲೆ ನಿಮಗೆ ಏನಾದರೂ ಈ ಡ್ಯಾಶ್ಬೋರ್ಡ್ ನೋಡ್ಬೇಕಂತಿದ್ರೆ ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ ರಿಫ್ರೆಶ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈಗ ಮಹಾಲಕ್ಷ್ಮಿ ಪ್ಯಾಂಥರ್ಸ್ ನಂಬರ್ ಆಫ್ ಪ್ಲೇಯರ್ 1 ರಿಮೈನಿಂಗ್ ಪಾಯಿಂಟ್ಸ್ 95,000, ಶ್ರೀ ಸಾಯಿ ಸ್ಪೋರ್ಟ್ಸ್ 1 ಪ್ಲೇಯರ್ ರಿಮೈನಿಂಗ್ ಪಾಯಿಂಟ್ಸ್ 95,000. ಇದೇ ಥರ ಇನ್ನೊಂದು ಪ್ಲೇಯರ್ ಯಾರಾದರೂ ಫಾರ್ ಎಕ್ಸಾಂಪಲ್ ಈಗ ಸಿದ್ದರಾಯ್ ಸುಂಕರ್ ಅನ್ನೋರ ಸುಳೆಬಾಯಿ ಈಗಲ್ಸ್ಗೆ ಏನಾದರೂ ಹೋದ್ರೆ ಅವರೊಂದು 4,000 ಪಾಯಿಂಟಿಗೆ ಹೋದ್ರು ಅಂತಂದ್ರೆ ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ ಈ ಆ್ಯಪ್ನ ರಿಫ್ರೆಶ್ ಮಾಡಿರಿ. ಇಲ್ಲಿ ನಿಮಗೆ ಈಗ ನೋಡ್ಬೋದು ಸುಳೆಬಾಯಿ ಈಗಲ್ಸ್ 1 ಪ್ಲೇಯರ್ ಅವ್ರ ರಿಮೈನಿಂಗ್ ಪಾಯಿಂಟ್ 96,000. ನೀವು ಇಲ್ಲಿ ಪ್ಲೇಯರ್ ಲಿಸ್ಟಿಗೆ ಹೋದ್ರೆ ನಿಮಗೆ ಆ ಪ್ಲೇಯರ್ ಯಾವ ಟೀಮ್ಗೆ ಹೋದ್ರು ಎಷ್ಟು ರಿಮೈನಿಂಗ್ ಪಾಯಿಂಟ್ಸ್ ಎಷ್ಟು ಪಾಯಿಂಟಿಗೆ ಅವ್ರು ಹೋಗಿದ್ದಾರೆ ಆ ಟೀಮ್ ಕಡೆ ಎಷ್ಟು ರಿಮೈನಿಂಗ್ ಪಾಯಿಂಟ್ಸ್ ಉಳಿದಾವ ಅನ್ನೋದು ನೀವು ಇಲ್ಲಿ ಡ್ಯಾಶ್ಬೋರ್ಡ್ ಒಳಗೆ ನೋಡ್ಬೋದು. ಬೈ ಚಾನ್ಸ್ ಯಾವುದಾದ್ರೂ ಪ್ಲೇಯರ್ ಅನ್ಸೋಲ್ಡ್ ಆದರು ಅಂತಂದ್ರೆ ಹಿಂಗೆ ಎಕ್ಸಾಂಪಲ್ಗೆ ಇಲ್ಲಿ ಯಾರಾದರೂ ಒಬ್ಬರು ಈ ಫಾರ್ ಎಕ್ಸಾಂಪಲ್ ಮುಸ್ತಾಕ್ ತಿಗಡಿ ಏನಾದರೂ ಈಗ ಅನ್ಸೋಲ್ಡ್ ಆದರು ಅಂತಂದ್ರೆ ನೀವು ಜಸ್ಟ್ ಈ ಆ್ಯಪ್ನ ರಿಫ್ರೆಶ್ ಮಾಡಿರಿ. ಈಗ ನೋಡ್ಬೋದು ಇಲ್ಲೇ ಮುಸ್ತಾಕ್ ತಿಗಡಿ ಮುಂದೆ ಅನ್ಸೋಲ್ಡ್ ಪ್ಲೇಯರ್ಸ್ ಬಂದದ. ನೀವು ಇಲ್ಲಿ ಅನ್ಸೋಲ್ಡ್ ಪ್ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಜನ ಅನ್ಸೋಲ್ಡ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗ್ತದೆ. ಇನ್ ಕೇಸ್ ಈಗ ನೆಕ್ಸ್ಟ್ ಈಗ ಆಪ್ಷನ್ ಮುಗಿದ್ಮೇಲೆ SPL ಕಮಿಟಿ ವತಿಯಿಂದ ಏನಾದರೂ ಅಪ್ಡೇಟ್ ಕೊಡಬೇಕಿತ್ತು ಅಂತಂದ್ರೆ ಅಥವಾ ಏನಾದರೂ ಅವರ ಮ್ಯಾಚ್ ಲಿಸ್ಟ್ ಬಿಡಬೇಕು ಅಂತಂದ್ರೆ ಅಥವಾ ಅವ್ರು ಏನಾದರೂ ನಿಮ್ಗೆ ಟೈಮ್ ಟೇಬಲ್ ಕೊಡಬೇಕು ಅಂತಂದ್ರೆ ಎಲ್ಲ ಇನ್ಫಾರ್ಮೇಷನ್ ನೀವು ಇಲ್ಲೇ SPL ಅಪ್ಡೇಟ್ಸ್ ಅನ್ನೋ ಟ್ಯಾಬ್ ಒಳಗೆ ನಿಮ್ಗೆ ಕಾಣ್ತದೆ. ಈಗ ಸದ್ಯಕ್ಕಿರುವಂಥ ಅಪ್ಡೇಟ್ ಏನಂತಂದ್ರೆ SPL ಸೀಸನ್ 4ರಲ್ಲಿ ಭಾಗವಹಿಸುವ ಇಚ್ಛಿಸುವ ಆಟಗಾರರು ಫಾರ್ಮ್ ಸಲ್ಲಿಸುವ ಕೊನೆಯ ದಿನ ಡಿಸೆಂಬರ್ 31 ಆಗಿತ್ತು. ಬಟ್ ಅವರು ಇನ್ನೊಂದು ಸ್ವಲ್ಪ ಹೆಚ್ಚಿನ ಕಾಲಾವಕಾಶವನ್ನು ಒದಗಿಸಬೇಕನ್ನೋ ಕಾರಣದಿಂದ ಇದನ್ನ ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿವರೆಗೂ ನೀವು ಫಾರ್ಮ್ ಸಲ್ಲಿಸಬೇಕು ಅನ್ನೋದನ್ನ ನೀವು ಕಮಿಟಿಯವ್ರ ಹತ್ರ ಖುದ್ದಾಗಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತು SPL ಆಪ್ಷನ್ ಲೈವ್ ಆಗಿ ನೋಡ್ಬೇಕನ್ನೋ ಆಸೆ ಇರೋದ್ರಿಂದ ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ
ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳು ಮತ್ತು ಇನ್ನೂ ಹೆಚ್ಚಿನ SPL ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೋಡ್ಕೊತ ಇರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು.